ಧಾರವಾಡ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳ ಕಚೇರಿಯಲ್ಲಿ ರೈತರಿಗೆ ಭೂ ಪರಿಹಾರದ ಹಣ ಪಾವತಿಸಲು ವಿಳಂಬ ಮತ್ತು ರೈತರಿಂದ ಲಂಚ ಕೇಳುತ್ತಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೊರವರ್ ಅವರ ನೇತೃತ್ವದಲ್ಲಿ ಕೆಐಎಡಿಬಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದರು. ಬಿಎಂಐಸಿ ಯೋಜನೆಗಾಗಿ ಧಾರವಾಡ ತಾಲೂಕಿನ ಕಲ್ಲಾಪುರ, ಹೊಸವಾಳ, ವೆಂಕಟಾಪುರ, ಕುಮ್ಮನಾಯಕನಕೊಪ್ಪ, ಮದಿಕೊಪ್ಪ, ಶಿಂಗನಹಳ್ಳಿ, ಕೋಟೂರು ಗ್ರಾಮಗಳ ಒಟ್ಟು 2170 ಎಕರೆ ಜಮೀನನ್ನ ಕೈಗಾರಿಕಾ ಪ್ರದೇಶಕ್ಕೆ ಭೂ ಸ್ವಾಧೀನ ಪಡಿಸಿಕೊಂಡಿದೆ. ಈ ಗ್ರಾಮಗಳ ರೈತರು ಭೂ ಪರಿಹಾರದ ಹಣ ಪಡೆದುಕೊಳ್ಳಲು ದಾಖಲಾತಿಗಳನ್ನು ಸಲ್ಲಿಸಿ ಕಚೇರಿಗೆ ಪದೇ ಪದೇ ಅಲೆದಾಡುತ್ತಿದ್ದಾರೆ. ಆದರೆ ಈ ಕಚೇರಿಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಪರಿಹಾರದ ಹಣವನ್ನ ಪಾವತಿಸಲು ಶೇಕಡಾ 5% ಕಮಿಷನ್ ಕೇಳುತ್ತಿದ್ದಾರೆ. ನೋಂದಾವಣಿ ರಿಯಾಯಿತಿ ಪ್ರಮಾಣ ಪತ್ರ ನೀಡಲು 30,000 ರೂಪಾಯಿಗಳನ್ನ ಕೊಡುವಂತೆ ಕೇಳುತ್ತಿದ್ದಾರೆ. ಈ ಲಂಚವನ್ನ ನೀಡದ ರೈತರಿಗೆ ಅಲ್ಲಿನ ಸಿಬ್ಬಂದಿ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ. ಸ್ವಾಧೀನಪಡಿಸಿಕೊಂಡಂತ ಭೂ ಪರಿಹಾರದ ಹಣವನ್ನ ಪಡೆಯಲು 21 ದಾಖಲಾತಿಗಳನ್ನ ತಯಾರಿಸಿ ಸಲ್ಲಿಸುವಂತೆ ಭೂ ಮಾಲೀಕರಿಗೆ ತಿಳಿಸಲಾಗಿದೆ. ಈ ದಾಖಲಾತಿಗಳನ್ನ ತಯಾರಿಸಲು ಸಂಬಂಧಿಸಿದ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ತಹಸೀಲ್ದಾರ್ ವರೆಗಿನ ಅಧಿಕಾರಿಗಳು ಪ್ರತಿ ಕಡತಕ್ಕೆ 50,000 ರೂಪಾಯಿಗಳನ್ನ ಪಡೆಯುತ್ತಿದ್ದು, ಈ ಅವ್ಯವಹಾರದಲ್ಲಿ ಕೆಐಎಡಿಬಿ ಕಚೇರಿ ಸಿಬ್ಬಂದಿ ಮತ್ತು ತಹಸೀಲ್ದಾರ್ ಕಚೇರಿಯ ಸಿಬ್ಬಂದಿ ಶಾಮೀಲಾಗಿದ್ದಾರೆ. ಲಂಚವನ್ನ ನೀಡಿದ ರೈತರ ಕಡತಗಳಲ್ಲಿ ಅನವಶ್ಯಕ ನೆಪಗಳನ್ನ ಹೇಳಿ ಪರಿಹಾರದ ಹಣವನ್ನ ಪಾವತಿಸಲು ವಿಳಂಬ ಮಾಡುತ್ತಿದ್ದಾರೆ. ಈಗಾಗಲೇ ಕೆಐಎಡಿಬಿ ಹಗರಣದಲ್ಲಿರುವ ಆರೋಪಿಗಳ ಒಂದೇ ಜಮೀನಿಗೆ 2 ಬಾರಿ ಹಣವನ್ನ ಸಂದಾಯ ಮಾಡಿಸಿಕೊಂಡಂತ ಆರೋಪಿಗಳ ಜೊತೆ ವಿಶೇಷ ಭೂ ಸ್ವಾಧೀನ ಕಚೇರಿಯ ಅಧಿಕಾರಿಗಳು ಮತ್ತೆ ಶಾಮೀಲಾಗಿದ್ದಾರೆ. ಅವರು ಹೇಳಿದ ರೈತರಿಗೆ ಮಾತ್ರ ಹಣ ಪಾವತಿಸಲಾಗುತ್ತಿದೆ. ಇದಕ್ಕೆ ಪೂರಕ ಎನ್ನುವಂತೆ ಬಹುಕೋಟಿ ವಂಚನೆ ಪ್ರಕರಣದ ಆರೋಪಿ ವೀರನಗೌಡ ಪಾಟೀಲ್ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಕುಳಿತಿರುವ ವಿಡಿಯೋ ದಾಖಲೆ ಕೂಡ ಇದೆ. ಈ ರೀತಿ ಭೂ ಪರಿಹಾರ ಪಾವತಿಸುವಲ್ಲಿ ರೈತರಿಗೆ ಆಗುತ್ತಿರುವ ತೊಂದರೆ ಮತ್ತು ಅನ್ಯಾಯವನ್ನು ಸರಿಪಡಿಸಲು ಲಂಚ ಪಡೆಯುತ್ತಿರುವ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಕೂಡಲೇ ವರ್ಗಾವಣೆ ಮಾಡಬೇಕು. ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನ ಸರಿಪಡಿಸಿ 7 ದಿನಗಳ ಒಳಗಾಗಿ ಭೂ ಸ್ವಾಧೀನ ಪಡಿಸಿಕೊಂಡ ಪರಿಹಾರ ಹಣವನ್ನ ಪಾವತಿಸಲು ಕ್ರಮ ಕೈಗೊಳ್ಳಬೇಕು. ಶೀಘ್ರ ಪರಿಹಾರದ ಹಣವನ್ನ ಪಾವತಿಸಲು ಆಗದಿದ್ದಲ್ಲಿ ನಮ್ಮ ಜಮೀನುಗಳನ್ನ ಭೂ ಸ್ವಾಧೀನದಿಂದ ಕೈಬಿಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ವಿರುದ್ಧ ಉಗ್ರ ಹೋರಾಟ ಕೈಗೊಳ್ಳಲಾಗುವುದೆಂದು ಎಸ್ಎಲ್ಒ ಅವರಿಗೆ ಸಲ್ಲಿಸಿದ ಮನವಿಯಲ್ಲಿ ಎಚ್ಚರಿಸಿದರು. ಜನಜಾಗೃತಿ ಸಂಘದ ಅಧ್ಯಕ್ಷ ಬಸವರಾಜ್ ಕೊರವರ್ ಮಾತನಾಡಿ ರೈತರಿಗೆ ಗೊತ್ತಿರುವ ಅನ್ಯಾಯದ ಬಗ್ಗೆ ವಿವರಿಸಿದರು. ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತೀನಿ ಅಂತ ಹೇಳಿ ಸರ್ಕಾರ ಸುಮಾರು 5,000 ಎಕರೆ ಭೂಮಿಯನ್ನ ಅಕ್ವೈರ್ ಮಾಡ್ಕೊಳ್ಬೇಕಂತೇಳಿ ನೋಟಿಫಿಕೇಶನ್ ಮಾಡಿ ರೈತರೊಂದಿಗೆ ಸಮಾಲೋಚನೆ ಮಾಡಿ ರೈತರನ್ನ ಮನವೊಲಿಸಿ ಸರ್ಕಾರ ಇವತ್ತು ಅದರಲ್ಲಿ 5,000 ಎಕರೆಯಲ್ಲಿ 2,130 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡು ಅವ್ರಿಗೆ ಹಣ ಬಿಡುಗಡೆ ಮಾಡ್ತೀನಿ ಅಂತೇಳಿ ನೋಟಿಫಿಕೇಶನ್ಸ್ ಎಲ್ಲ ಅದು. ಕೆಲವೊಂದಿಷ್ಟು ಮಂದಿ ರೈತರಿಗೆ ಬಂದು ಕೆಲವೊಂದಿಷ್ಟು ಮಂದಿ ರೈತರಿಗೆ ಹಣ ಇವತ್ತಿಗೂ ಬಂದಿಲ್ಲ. ನಾವು ಇಲ್ಲಿ ಕುಂತಿರೋದು ಏನಂತ ಕಾರಣ ಏನಂತ ಕೇಳಿದರೆ ಇಲ್ಲಿ ಹಣ ಕೊಡದಾನೆ ರೈತರಿಗೆ ಪರಿಹಾರ ಅವರು ಏನು ಭೂ ಪರಿಹಾರ ಐತಿ ಅದು ಬಿಡುಗಡೆ ಆಗ್ತಾ ಇಲ್ಲ. ತಹಶೀಲ್ದಾರ್ ಕಚೇರಿ ಒಳಗಡೆ ಇವ್ರೇನು ಮಾಡ್ತಾರ, ನಿಮ್ಮ ಹಣ ರೈತರ ಹಣ ರೈತರಿಗೆ ಬಿಡುಗಡೆ ಆಗಬೇಕಂತ ಕೇಳಿದ್ರೆ 21 ದಾಖಲಾತಿಗಳನ್ನು ತಗೊಂಬಂದು ಕೊಡಬೇಕು. ಆ 21 ದಾಖಲಾತಿಗಳನ್ನು ತರಬೇಕು ಅಂತ ಕೇಳಿದ್ರೆ ತಹಶೀಲ್ದಾರ್ ಕಚೇರಿ ಒಳಗಡೆನೇ ತರಬೇಕು. ತಹಶೀಲ್ದಾರ್ ಕಚೇರಿ ಒಳಗಡೆ ವಿಲೇಜ್ ಅಕೌಂಟೆಂಟಿಂದ ಹಿಡಿದು ತಹಶೀಲ್ದಾರ್ವರೆಗೂ ಒಂದು ಫೈಲಿಗೆ 50,000 ರೂಪಾಯಿ ಕೊಟ್ಟು ಆ ದಾಖಲಾತಿಗಳನ್ನು ತಂದು ಇಲ್ಲಿ ಕೊಡಬೇಕು. ಇಲ್ಲಿ ಕೊಟ್ಟ ಮೇಲೆ ಇವ್ರಿಗೆ ರೈತರ ಹಣನ ರೈತರಿಗೆ ಜಮೀನು ತಗೊಂಡು ಹಣ ಕೊಡ್ತಾರಲ್ಲ ಆ ಹಣನ ಇವರು ಬಿಡುಗಡೆ ಮಾಡಬೇಕು ಅಂತ ಕೇಳಿದರೆ ಇವರಿಗೆ 5% ಹಣ ಕೊಡಬೇಕು. ಮತ್ತು ಅದಲ್ಲದೆ ಈ ಹಿಂದೆ ಏನು ಬಹುಕೋಟಿ ಹಗರಣ ಆಗಿತ್ತು, ಡಬಲ್ ಪೇಮೆಂಟ್ ಇತ್ತು ಕೆಐಡಿಬಿ ಹಗರಣ. ಆ ಹಗರಣದಾಗ ಭಾಗಿಯಾದಂಥ ಏನು ಕೆಲವೊಂದಿಷ್ಟು ಮಂದಿ ಏಜೆಂಟ್ರಿದ್ದರು ಅವರು ಬೇಲ್ ಮೇಲೆ ಇವತ್ತು ಇಡಿ ಒಳಗಡೆ ಅವರು ಅರೆಸ್ಟ್ ಆಗಿ ಹೋಗಿ ಬೇಲ್ ಮೇಲೆ ಕೆಲವೊಂದಿಷ್ಟು ಮಂದಿ ಹೊರಗಡೆ ಅದಾರ. ಅವರು ಯಾವ ಫೈಲ್ ತಂದು ಕೊಡ್ತಾರ ಅಂತಹ ರೈತರಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಇವರು. ಸೊ ಹಾಗಾಗಿ ಮೊದಲು ಇಲ್ಲಿ ಕುಂತಂತ ಏನು ರೈತರು ಬಂದಾರ, ಇಲ್ಲಿ ಈಗ ಏನು ಬಾಕಿ ಉಳಿದಿರೋಂಥ ರೈತರು ಅದಾರ ಅವ್ರಿಗೆಲ್ಲರಿಗೂ ನೀವು ಮೊದಲು ಭೂ ಪರಿಹಾರನ ಬಿಡುಗಡೆ ಮಾಡಬೇಕು. 7 ದಿನದ ಒಳಗಾಗಿ ಕೊಡದೆ ಹೋದ್ರೆ ಈ ಒಂದು ಹೋರಾಟವನ್ನು ನಾವು ಉಗ್ರ ರೀತಿಗೆ ತೊಗೊಂಡು ಹೋಗ್ತೀವಿ. ಭೂಮಿ ಕೈ ಬಿಡೋವರೆಗೂ, ನಮ್ಮ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡಿರಿ ಅದನ್ನು ಕೈ ಬಿಡೋವರೆಗೂ ನಾವು ಈ ಹೋರಾಟವನ್ನು ನಿಲ್ಲಿಸೋದು. ಕೋಟರಾಗ ಒಂದು 2013-14 ಅಕ್ವೈರ್ ಮಾಡ್ಕೊಂಡಾರ. ಪೇಮೆಂಟ್ ಇಲ್ಲಿವರೆಗೂ ಮಾಡಿಲ್ಲ ಇವರಿಗೆ, ಪಾಪ ಇಲ್ಲಿವರೆಗೂ ಪೇಮೆಂಟ್ ಆಗಿಲ್ಲ. ಆದ್ರೆ ಭೂಮಿಯನ್ನು ಅಕ್ವೈರ್ ಮಾಡ್ಕೊಂಡಾರ, ಹೋಗಿ ಬೇರೆದವ್ರಿಗೆ ಅಲಾಟ್ ಮಾಡ್ಯಾರ. ಅಲ್ಲಿ ಇದ್ದಂಥ ಬೆಲೆ ಬಾಳುವಂಥ 100 ಮರಗಳನ್ನು ಕಡ್ದು ಹಾಕ್ಯಾರ. CD ಸಮೇತ ಇತ್ತು, ನೀವು ವಿಡಿಯೋನು ಕೊಡ್ತೀವಿ, ನಿಮ್ಮನ್ನು ಕಡ್ದು ಹಾಕಿಬಿಟ್ಟಾರ. ಅಂದ್ರೆ ಈಗ ನೀವು ಒಂದು ರೈತರದಿರಿ, ಒಂದು ಭೂಮಿ ನೀವು ಮಾರಾಟ ಮಾಡ್ತೀರಂದಾಗ ಮಾರಾಟ ಮಾಡಿ ಎಲ್ಲ ಆಗಿ ನೀವು
ಅದು ನೋಂದಣಿ ಕಚೇರಿ ಒಳಗಡೆ ಪತ್ರಗಳಾಗಿ ನಿಮ್ಗೆ ಹಣ ಬರತಕ್ಕಂಥ ಹಣ ಬಂದ ಮೇಲೆ ಕಬ್ಜಾ ಬಿಟ್ಕೊಡ್ತೀರಿ. ಕಬ್ಜಾನು ಇವ್ರದೇ ಐತಿ, ಇನ್ನು KIDB ಕಬ್ಜಾ ಇಲ್ಲ. KIDB ಅವ್ರು ಇವರಿಗೆ ಪರಿಹಾರನ ಬಿಡುಗಡೆ ಮಾಡಿಲ್ಲ, ಆದ್ರೆ ಹೋಗಿ ಅದನ್ನ ಕಬ್ಜಾ ತೊಗೊಳಕ್ ಹೋಗ್ತಾರೆ. ಗಿಡಗಳೆಲ್ಲ ಕಟ್ ಮಾಡಿ ಹೋಗಿದಾರೆ. ಈಗ ಅಂದ್ರೆ ರೈತರ ಜೊತೆ ಇನ್ನೂ ಎಷ್ಟು ಅನ್ಯಾಯ ಮಾಡ್ಬೇಕಂತಾರೆ ಇವರು. ದಿವಸ ಆದ್ಮೇಲೆ ಇದನ್ನ ನಮ್ಮ ಹೊಲ ನೀವು ಬಿಟ್ಟು ಕೊಡೋ ಮಟ್ಟ ನಾವೇನು ಎದ್ದು ಹೋಗೋರು. ಅಲ್ಲಲ್ಲ, ಈಗ 7 ದಿವಸ ಗಡುವು ಕೊಡೋಣ್ರಿ. ಪೇಮೆಂಟ್ ಆಗಿಲ್ಲ ಇನ್ನು. ಒಂದು ನಿಮಿಷ ರೀ, ಈಗ ಇದು ಪೇಮೆಂಟ್ ಆಗಿಲ್ಲ ಇವ್ರದ್ದು 618 ಸರ್ವೆ ನಂಬರ್ ಆಗಲೇ ಗಿಡ ಕಟ್ ಮಾಡಿ ಕಬ್ಜಾ ಕೊಟ್ರ ಅವ್ರಿಗೆ. ಆಗ್ಲಿ, ಅವ್ರ ಹಣನೂ ಬಿಟ್ಟಿಲ್ಲಲ್ಲ. ಹಣ ಇಲ್ದಾನೆ ನೀವು ಹೆಂಗೆ ಕಬ್ಜಾ ತಗೋತೀರಿ? ಅವ್ರ ಯಾಕೆ ಬಂದ್ರಿ? ಅವ್ರ ಮೇಲೆ FIR ಮಾಡಿಸಿರಲ್ಲ. ಅಲ್ಲಲ್ಲ, ಈಗ ಸಿಂಪಲ್ ಈಗ ಹಣ ಅದ್ ಬ್ಯಾಡ್ರಪ್ಪ, ಅವ್ರ ಮೇಲೆ ಒಂದು ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿದ್ರೆ ಅರೆಸ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ನಾವು ಮಾಡಿಸ್ತೇವೆ. ಇವ್ರು ನಿಮ್ಮನ್ನು ಎಲ್ಲರೂ ಅಧಿಕಾರಿಗಳು ಯಾರು ಸೇವೆ ಮಾಡ್ತಾರೆ. ಬಾವಿ ಎಲ್ಲ ಮುಚ್ಚಿ ಮಣ್ಣ ಹಾಕಿ ಎಲ್ಲ ಮುಚ್ಚಿಕೊಂಡು ಆಗಿಲ್ಲ ಅಂತ ಕೇಳಿದ್ರೆ ನಾವು ಇದನ್ನ ಮಾಡ್ತೇವೆ. ಬೇಕಾದಾಗಿಲ್ಲ ಮಾಡ್ಬೋದು. ಈಗ ನಿಮ್ಗೆ ಪವರ್ ಕೊಟ್ಟಿರ್ತಾರಲ್ಲ, ಬಂದಿಲ್ಲ. ನೀವು ನೆಪ್ ಮಾಡ್ರಿ ಅಂತ ಮಾಡಿಲ್ಲ, ಮತ್ತೆ ನೀವು ಕಳಿಸಿರಿ, ಮತ್ತೆ ಏನಾಗಿದೆ ವೀರಾಪುರ ನಾವು ಹೋದವ್ರೆ, ನಾವು 4 ಎಕರೆ ಕೆರೆ ಹಿಡಿದವ್ರೆ. ಅದ್ರಾಗ 10 ಎಕರೆ ಖರಾಬ್ ತೋರ್ತಾರೆ ಇರ್ತಾರ. ಅಲ್ಲಿ ತಲಾಟಿ ಕಡೆ ಹೋದ್ರೆ ನಿಮ್ಗೆ ಖರಾಬ್ ಐತಿ, ಅದೈತಿ, ಡಾಕ್ಯುಮೆಂಟ್ಸ್ ಕೊಡಕ್ಕೆ ಬರಲ್ಲ. ಇಲ್ಲಿ ಬಂದು ನೋಡಿದ್ರೆ ನಿಮ್ಮ ಫೈಲ್ ತೊಂಬ, ನಿಮ್ಗೆ ರೊಕ್ಕ ಹಾಕ್ತೇವಿ, ಅದು ಮಾಡ್ತಾವೆ. ಅವರು ಅಲ್ಲಿ ಕಾಂಟ್ರಾಕ್ಟರ್ ಹೇಳ್ತಾರೆ ನಿಮ್ಗೆ ರೊಕ್ಕ ಹಾಕ್ತೇವಿ, ಅವ್ರನ್ನ ಬಂದು ಅವ್ರೊಂಥರ ಹೇಳ್ತಾರೆ, ನಿಮ್ಮ ಹೊಲ್ದ ದಾರಿ ಮಾಡ್ತೇವೆ ನಾವು, ನೀವು ಹೋಗಿ ಅಲ್ಲಿ ಡಾಕ್ಯುಮೆಂಟ್ಸ್ ತಿಳಿಸ್ರಿ, ಅದಾಯ್ತು ಇದಾಯ್ತು ಅಂತ ಅವ್ರು ಅದನ್ನೇ ಹೇಳಿ ನಾವು ನಮ್ಮ ಹೊಲ್ದಾಗ ಎಜ್ಜಿಡ್ರು ನಿಮ್ಮ ಗಾಡಿನ ಕೊಡ್ತೇವೆ ಅಂತ ಹೇಳ್ಬಿಟ್ಟವ್ರು. ನಾವು ಕರೆ ಮುಡಿಯಾಗ ಅಲ್ಲಿ ಕಲಾವಿದ ಕಳ್ಸಿದ್ರು ಅವ್ರು. ನೀವು ಎಲ್ಲಿ ನಿಮ್ಗೆ ಏನು ರೊಕ್ಕ ಕೊಟ್ಟು ನೀವು ಕೆಲಸ ಒಪ್ಕೊಂಡಿಲ್ಲ, ಅದನ್ನ ಬಿಟ್ಟು ನಿಮ್ಮ ಗಾಡಿ ಹೊರಗೆ ಬರ್ಲಾಗ ಅಟ್ಕೊಂಡು ನಮ್ದು ಏನು ರೈತರದ್ದು ಐತಲ್ಲ, ಒಬ್ಬರು ರೈತರು ಹಾಕಿ ನೀವು ದಾರಿ ಮಾಡುವಂತಲ್ಲ ಅಂತ ಹೇಳಿರ್ತಾರೆ. ಎಲ್ಲ ರೈತರದ್ದು ಏನು ಹೋಗೈತಲ್ಲ ಅದಷ್ಟು ಅಮೌಂಟ್ ಬಂದಾಗ ನೀವು ದಾರಿ ಚಾಲೂ ಮಾಡ್ಬೇಕು. ಈ ದಾರಿ ಬೇಕಾದಾಗ ಅವ್ರು ಅಮೌಂಟ್ ಹಾಕಕ್ಕಾಗ್ಬಿಟ್ಟಾರೆ. ಈ ದಾರಿ ಅವ್ರಿಗೆ ಮುಂದಿಂದ ಯಾರು ಸರ್ವೆ ನಂಬರ್ ಐತಲ್ಲ ಅವ್ರಿಗೆ ಅಷ್ಟು ಹಾಕೋದ್ರಿ, ಅವ್ರು ಕರ್ಕೊಂಡು ರೈತರನ್ನ ಆಜು ಬಾಜು ಬಿಟ್ಟು ಕೊಡಿದ್ರಿ ಅವ್ರು ಅಂತ ಹೇಳಿದ್ರು. ನಾವೀಗ ಅವ್ರಿಗೆ ನಿಮ್ಮ ಗಾಡಿ ನಮ್ಮ ರೋಡ್ನಾಗ ಬರ್ತಕ್ಕಂಥದ್ದಲ್ಲ ಅಂತ ಹೇಳಿದ್ರು. ಇನ್ನೂ ಪೇಮೆಂಟ್ ಆಗ್ತಿಲ್ಲ, ಅದರ ಚೆಕ್ ಬಾಕ್ಸ್ಗೆ ಸಾಕ್ಬೇಕು ಅವ್ರ ಮೇಲೆ. ಏನು ಬಂಡಾಗಿತ್ತು ನಾಲ್ಕಕ್ಕೆ 72 ಗಂಟೆ ನಾವು ಹೊಲ ತೊಗೊಂಡ್ರಿ. 2005 ತೊಗೊಂಡ್ರಿ. ಹಾಗೂ ಕಂಪ್ನಿ ಜಗನ್ನತ್ತು ಎಷ್ಟು 48 ಎಕರೆ 30 ಎಕರೆ 30 ಅದ್ರಾಗ ನೋಡ್ರಿ ನಮ್ದು 4 ಎಕರೆ 22 ಗಂಟೆ ಸಪ್ರೇಟ್ ಹೊರಗಿನ ಸಿದ್ಧಾದಾಗೈತ್ರಿ. ಅದು ನಾವು 2005 ಖರೀದಾಗಿದ್ದೇವೆ. ಅದು ಆಗ್ತಾ ಇಲ್ಲ, ಪೈಲೆ ಆಗ್ತಾ ಇಲ್ಲ. ರೊಕ್ಕ ಹಾಕಿದ್ರು ಇವ್ರು ಒಳ್ಳೆ ನಮ್ಮ ಹೊಲಕ್ಕೆ ಬಂದ್ರೆ ನಾವು ನಮಗೆ ಓಡಾಡ್ಸ್ಬೇಕು ಅನ್ನುವಂಥ ನನ್ನ ಭಾವನೆ ಒಳಗೈತಿ. ಬಟ್ ನಮ್ಮ ಹೊಲದೊಳಗೆ ಬಂದ್ರೆ ಎಲ್ಲಿ ಕೇಳ್ಬೇಕು ಒಟ್ಟು ಯಾರೋ ಬಂದ್ರು ಒಟ್ಟು ಪ್ರತಿಯೊಬ್ಬರು ಮಟ್ಟಿಗೆ ನಮ್ಮ ಹೊಲದಂತೀನಿ ಬಂದ್ರೆ ಒಟ್ಟು ಓಡಾಡ್ಸ್ಬೇಕು ಅನ್ನೋಂಥ ಭಾಳ ಒಂದು ಆಸೆ ಇದೆ. ಬಟ್ ರೈತರಂತ ಒಟ್ಟು ಒಂದು ಮನವಿ, ಒಟ್ಟು ಇನ್ನು ಒಳ್ಳೆ ನಮ್ಮ ಜಮೀನು ಅಂತೀನಿ ಬಂದ್ರೆ ಅಂದ್ರೆ ಒಟ್ಟು ಓಡಾಡ್ಸಿ KIDB ಅವ್ರು ನಾಗ ಓಡಾಡಿಬೋದ ಆ ಥರ ಓಡಾಡ್ಸ್ಬೇಕು ಅನ್ನೋದು ಆಸೆ ಇದೆ. ಅವರು ನೀವು ಇನ್ನು ಈ ಪ್ರತಿಭಟನೆಯಲ್ಲಿ ಬಸವರಾಜ್ ಸಾವಳಗಿ, ಮಹಮ್ಮದ್ ಗೌಸ್ ಜಮಾನ್ದಾರ್, ರಾಕೇಶ್ ರಾಮನಗೌಡರ್, ಭೀಮಪ್ಪ ಮಾದರ್, ಮಂಜುನಾಥ್ ಪಾಟೀಲ್, ಯಲ್ಲಪ್ಪ ಅಂಗಡಿ ಸೇರಿದಂತೆ ಅನೇಕ ರೈತರು ಭಾಗವಹಿಸಿದ್ದರು.